ಉಡುಪಿ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಂತಹ ಕುಂಜಿಬೆಟ್ಟು ಶ್ರೀ ನಾಗಬ್ರಹ್ಮ ಪಿಲಿಚಾಮುಂಡಿ ರಕ್ತೇಶ್ವರಿ ನಂದಿಕೋಣ ಬೊಬ್ಬರಿಯ ದೈವಗಳಿಗೆ ನಿರ್ಮಿಸಲಾದ ನೂತನ ಗುಡಿಯಲ್ಲಿ ಮೇ 8ರಿಂದ 10ರವರೆಗೆ ಪುನಃ ಪ್ರತಿಷ್ಠೆ ಮತ್ತು ನೇಮವು ಪಾಡಿಗಾರ ಶ್ರೀನಿವಾಸ ತಂತ್ರಿ ನೇತೃತ್ವದಲ್ಲಿ ನೆರವೇರಲಿದೆ. ಈ ಪ್ರಯುಕ್ತ ಮೇ 8ರಂದು ನಡೆದಂತಹ ಹೊರೆಕಾಣಿಕೆ ಮೆರವಣಿಗೆಗೆ ಉಡುಪಿ ಶ್ರೀ ಕೃಷ್ಣ ಮಠದ ರಥಬೀದಿಯಲ್ಲಿ ಪರ್ಯಾಯ ಶಿರೂರು ಮಠದ ಶ್ರೀ ವೇದವರ್ಧನ ಶ್ರೀಪಾದರು ಚಾಲನೆಯನ್ನು ನೀಡಿದರು. ದೈವದ ಮಣೆ ಮಂಚ, ಚಲ್ಲನ ಗೆಜ್ಜೆ ಸಹಿತ ಭಜನೆ, ಡೊಳ್ಳು, ಹುಲಿವೇಷ ಮತ್ತು ರಾಮಲಕ್ಷ್ಮಣ ಮುಖ್ಯಪ್ರಾಣ ಮತ್ತು ಹಲವಾರು ಸ್ತಬ್ಧ ಚಿತ್ರಗಳು, ಸಿಂಗಾರಿ ಮೇಳ, ಮಂಗಲ ವಾದ್ಯ, ನಾಸಿಕ್ ಬ್ಯಾಂಡ್, ಕೀಲು ಕುದುರೆ, ಚೆಂಡೆ ವಾದ್ಯ, ಬಿರುದು ಬಾವಲಿಗಳು ಮತ್ತು ಚಾಮರ, ತಟ್ಟಿರಾಯ, ಅಣುಕು ಗೊಂಬೆಗಳು, ಡೊಳ್ಳು ವಾದನ, ತಾಸೆ ವಾದನ, ಸಿಡಿಮದ್ದು ಪ್ರದರ್ಶನ, 100ಕ್ಕೂ ಮಿಕ್ಕ ಟೆಂಪೋ ರಿಕ್ಷಾಗಳಿಂದ ಹೊರಟು ಕಲ್ಸಂಕ ಕಡಿಯಾಳಿ ಕುಂಜಿಬೆಟ್ಟು ಮಾರ್ಗವಾಗಿ ದೈವಸ್ಥಾನಕ್ಕೆ ತಲುಪಿತು. ಶಾಸಕ ಯಶ್ಪಾಲ್ ಸುವರ್ಣ, ಮಾಜಿ ಶಾಸಕ ಕೆ ರಘುಪತಿ ಭಟ್, ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ಮತ್ತು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್ ಕಾಂಚನ್, ಪುತ್ತಿಗೆ ಮಠದ ದಿವಾನ ನಾಗರಾಜ್ ಆಚಾರ್ಯ, ಕಡಿಯಾಳಿ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ವಿಜಯ ರಾಘವರಾವ್, ಕುಂಜಿಬೆಟ್ಟು ಶ್ರೀ ನಾಗಬ್ರಹ್ಮ ಪಿಲಿಚಾಮುಂಡಿ ಮತ್ತು ಪರಿವಾರ ದೈವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸುಭಾಷ್ ಚಂದ್ರ ಹೆಗಡೆ, ಪ್ರಧಾನ ಕಾರ್ಯದರ್ಶಿ ಶಶಿರಾಜ್ ಕುಂದರ್, ಕೋಶಾಧಿಕಾರಿ ರವಿರಾಜ್ ಆಚಾರ್ಯ, ಹೊರೆಕಾಣಿಕೆ ಸಮಿತಿ ಅಧ್ಯಕ್ಷ ಭಾಸ್ಕರ್ ಶೇರಿಗಾರ್, ಗುರಿಕಾರ ಸದಾಶಿವ ಮುದ್ದಣ್ಣ ಶೆಟ್ಟಿ, ಮುಕ್ಕಾಲಿ ಗಣೇಶ್ ಶೇರಿಗಾರ್ ಹಾಗೂ ಗಣ್ಯರು, ಸಮಿತಿಯ ಸದಸ್ಯರು, ಊರಿನ 10 ಸಂಸ್ಥರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಹಾಕೊಳ್ಳಲು ಈ ಒಂದು ಮಾಡಿ ನಾಟಕಕ್ಕೆ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದ ಪರಿವಾರ ದೈವಗಳಾದಂತಹ ಪಿಲ್ಚಂಡಿ, ಪಿಲಿಚಾಮುಂಡಿ ಹಾಗೂ ಪರಿವಾರ ದೈವಗಳ ನೇಮೋತ್ಸವದ ಬಗ್ಗೆ ಇಂದು ಹೊರೆಕಾಣಿಕೆ ಪ್ರಾರಂಭ ಆಗ್ತಾ ಉಂಟು. ಇವತ್ತಿನಿಂದ 3 ದಿನಗಳ ಕಾಲ, ಇವತ್ತು ನಾಳೆ ವಾಸ್ತು ಹೋಮ, ರಾತ್ರಿ ಪೂಜೆ ಎಲ್ಲ ಉಂಟು. ಮರುದಿವಸ 10ನೇ ತಾರೀಕಿಗೆ ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಪ್ರತಿಷ್ಠಾಪನೆ ಆಗಲಿಕ್ಕುಂಟು ದೈವಗಳದ್ದು. ಈ ಎಲ್ಲ ಕಾರ್ಯಕ್ರಮಕ್ಕೆ ಭಕ್ತಾಭಿಮಾನಿಗಳಾದ ಎಲ್ಲರೂ ಆಗಮಿಸಬೇಕಾಗಿ ಕೇಳಿಕೊಳ್ತೇವೆ. ಭಾಳ ವರ್ಷದ ಹಿಂದಿನ ಒಂದು ದೈವ ಆಲಯ ಈಗ ಅದು ಜೀರ್ಣೋದ್ಧಾರ ಆಗದೆ ಸುಮಾರು 50-60 ವರ್ಷ ಮೇಲಾಯಿತು. ಅದೀಗ ಜೀರ್ಣೋದ್ಧಾರ ಆಗಿ ಒಂದು ದೈವಸ್ಥಾನ ಆಗಿ ಒಂದು ಇದಾಗ್ತಾ ಉಂಟು. ಹಾಗಾಗಲಿಕ್ಕೆ ಹೋಗಿ ಭಾಳ ಒಂದು ಸಂತೋಷದ ವಿಷಯ ಹೇಳಿದರೆ, ಇಷ್ಟು ವರ್ಷದ ಮೇಲೆ ನಮಗೆ ಒಂದು ಆ ಯೋಗ ಭಾಗ್ಯ ಸಿಕ್ಕಿದೆ ಆಗುವಂಥದ್ದು. ಹಾಗಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನಾವು ಇಲ್ಲಿ ಚಾಲನೆಯನ್ನು ಶ್ರೀ ವೇದವರ್ಧನ ಸ್ವಾಮೀಜಿಯವರು ಕೊಡಲಿಕ್ಕಿದ್ದಾರೆ. ಇಲ್ಲಿಂದ ನಾವು ಹೊರಟು ಕಡಿಯಾಳಿ ಪಿಲ್ಚಂಡಿ ಗುಡಿಗೆ ನಾವು ಸಾಗಲಿಕ್ಕಿದ್ದೇವೆ. ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೀವಿ. ಕಡಿಯಾಳಿ ಮಹಿಷಮರ್ದಿನಿ ದೇವರಿಗೆ ಸಂಬಂಧಪಟ್ಟಂಥ ಪಿಲಿಚಾಮುಂಡಿ
ದೈವದ ಜೀರ್ಣೋದ್ಧಾರ ಕೆಲಸ ಈಗ ಆಲ್ಮೋಸ್ಟ್ ಮುಕ್ತಿಯ ಬಂದಿದೆ. ಅದರ ಪಾಲಾಗಿ ಈಗ ನಾವು ತೊರೆ ಕಾಣಿಕೆಯನ್ನು ಇವತ್ತು ದೇವಸ್ಥಾನದಿಂದ ಕೃಷ್ಣ ಮಠದಿಂದ ಹುಲಿಚಾಮುಂಡಿ ಗುಡಿಯ ಹತ್ತಿರ ಕೊಂಡೋಗ್ತಿದ್ದೇವೆ. ಆಮೇಲೆ ನಾಳೆ ನಾಡ್ದು ಅದರ ಎಲ್ಲ ಪೂಜಾ ಪುರಸ್ಕಾರಗಳನ್ನು ನಡೆಸಿಕೊಂಡು ಅದನ್ನು ನಾಡ್ದು ಕೋಲದೊಂದಿಗೆ 3 ದಿವಸದ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಎಲ್ಲರೂ ಇದಕ್ಕೆ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಭಾಸ್ಕರ್ ಸೇರಿಗಾರಿಯಲ್ಲಿ ಇದು ಕಡಿಯಾಳಿದ ಹೊರಕಾಣಿಕೆ ಅಧ್ಯಕ್ಷ ಆಗಿದ್ದೇನೆ ಪಿಲ್ಚಂಡಿ. ಹಾಗೆ ಈ ಸರ್ತಿ ನನಗೆ ಇದು 3ನೇ ಸ್ಟಾಂಪ್ ಕೊಟ್ಟಿದ್ದಾರೆ. ಫಸ್ಟ್ ಜೀರ್ಣೋದ್ಧಾರ ಕೊಟ್ಟರೆ, ಆಮೇಲೆ 2ನೇ ಸರ್ತಿ, ಇದು 3ನೇ ಸರ್ತಿ ಕೊಟ್ಟಿದ್ದಾರೆ. ಇದು 3ನೇ ಸರ್ತಿ ಕೂಡ ಸಕ್ಸಸ್ ಆಗಬೇಕೆಂದು ನನಗೆ ಭಾರಿ ಆಸೆ ಉಂಟು. ಹೇಗೆ ಅಂದರೆ ನಾನು ಫಸ್ಟಿಂದ ಒಳ್ಳೆ ಗಾಡಿ ಬಂದೆ, 350 ಗಾಡಿ ಬಂದೆ, ಸೆಕೆಂಡ್ 250 ಗಾಡಿ ಬಂದೆ. ಈಗ ಅದಕ್ಕಿಂತ ಜಾಸ್ತಿ ಬರಬೇಕು ಅಂದರೆ ಈಗ ಇದು ಸಣ್ಣದಲ್ಲ, ಹಾಗಾದರೆ ತುಂಬ ಇದು ಮಾಡೋದಿಲ್ಲ. ನಮಗೆ ತುಂಬ ಗ್ರಾಮಕ್ಕೆ ಹೋಗಲಿಲ್ಲ, ನಾವು ಸ್ವಲ್ಪ ಗ್ರಾಮಕ್ಕೆ ಹೋಗಿದ್ದೇವೆ. ಹಾಗೆ ಎಲ್ಲರೂ ನಮಗೆ ಇದು ಒಳ್ಳೆ ಜನರು ಒಳ್ಳೆ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲ ಊರಿನವರು ಸೇರಿ ಎಲ್ಲ ಇದನ್ನವರು ಒಳ್ಳೆ ನನಗೆ ಸಪೋರ್ಟ್ ಮಾಡಿದವರಿಗೆ ನಾನು ಅವರಿಗೆ ಯಾವತ್ತೂ ಅವರ ಒಟ್ಟಿಗೆ ಇರ್ತೇವೆ ಹೇಳಿ ನಾನು ಎಣಿಸ್ತೇನೆ.